ಇಲ್ಲಿ ನೋಡ್ತಾ ಇದ್ದರೆ ಇದು ಬಂದುಬಿಟ್ಟು ಏನಂದರೆ ಒಂದು ಫೀಡ್ ಪಂಪ್ ಸಲುವಾಗಿ ಏನಂದರೆ ಒಂದಿಷ್ಟು ಸ್ಪೇರ್ಗಳನ್ನು ತರಿಸಿದ್ವಿ. ಸೊ ಅದರಲ್ಲಿ ಏನೇನಿದೆ ನೇಮಿಂಗ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ. ಸೊ ಇದು ನೋಡ್ತಾ ಇದ್ದೀರಾ, ಇಲ್ಲಿ ಬಂದುಬಿಟ್ಟು ಏನಂದರೆ ಇದು ಫಸ್ಟ್ ಒನ್ನು. ಇದು ಬಂದುಬಿಟ್ಟು ಏನಂದರೆ ಒಂದು ಆಯಿಲ್ ಸೀಲು ನೋಡಿ, ಅಂದರೆ ಇದೇನಂದ್ರೆ ಲ್ಯಾಬ್ರಿಂತ್ ಟೈಪ್ ಆಯಿಲ್ ಸೀಲ್ ಅಂತಲೇ ಕರಿತೀವಿ ಇದನ್ನು. ಸೊ ಇದೇನಿದೆಯಲ್ಲ, ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು LOD ಬೇರಿಂಗ್ ಒಂದು ಹೌಸಿಂಗಲ್ಲಿ ಏನಂತಂದರೆ ಇದು ಒಂದು ಏನಂದರೆ ಇದೊಂದು ಸ್ಪೇಸರ್ ರಿಂಗ್ ಅಂತ ಯೂಸ್ ಮಾಡ್ಕೋತೀವಿ ಇದನ್ನು. ಇದು ಬಂದುಬಿಟ್ಟು ಸೊ ಇದೇನಿದೆಯಲ್ಲ, ಇದು ನೋಡ್ತಾ ಇರಲಿ, ಇದು ಬಂದುಬಿಟ್ಟು ಏನಂದರೆ ಒಂದು ಸ್ಪೇಸರ್ ಸ್ಲೀವ್ ಅಂತ ಕರಿತೀವಿ. ಅಂದರೆ ಇದರಲ್ಲಿ ಒಂದು ಸೈಜ್ ಬೇರೆ ಬೇರೆ ಬರುತ್ತೆ. ಅದು ಒಂದು ಏನಂದರೆ ಒಂದು ನಮ್ಮ ಸೈಜ್ ಪ್ರಕಾರ ಈ ಥರ ಕಳಿಸಿರ್ತಾರೆ ಇದನ್ನು. ಇದೇನಂತಂದರೆ ಇಲ್ಲಿ ನೋಡ್ತಾ ಇರಲಿ, ಇಲ್ಲಿ ಕೊಟ್ಟಿದ್ದಾರೆ ಇದರ ಸೈಜ್ ಕೂಡ ಕೊಟ್ಟಾರ ಸರ್. ಇಲ್ಲಿದೆ ನೋಡಿ. ಇದೇನಂದರೆ ಒಂದು 64 mm ಬಿಡ್ತೊಳಗೆ ಏನಂತಾರೆ ಒಂದು ಸ್ಲೀವ್ ಇರುತ್ತಲ್ಲ, ಆ ಒಂದು ಸ್ಲೀವನ್ನು ಇಲ್ಲಿ ಕಳಿಸಿರ್ತಾರೆ ನಮಗೆ. ಸೊ ಇದೇನಿದೆಯಲ್ಲ, ಇದು ಬಂದುಬಿಟ್ಟು ನಮಗೆ ಪೂರ ಏನಂತಂದರೆ ಒಂದು ಓರಿಂಗ್ ಸೆಟ್, ಇದು ಪಂಪ್ ಓರಿಂಗ್ ಸೆಟ್ಟು. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಇದೊಂದು ಸ್ಯಾಂಪಲ್ ನಿಮ್ಗೆ ತೋರಿಸಿರ್ತೀನಿ ಇಲ್ಲಿ. ಸೊ ಇದೇನಿದೆಯಲ್ಲ, ಇದು ಬಂದುಬಿಟ್ಟು ನಮಗೆ ಸ್ಟಡ್ ಬೋಲ್ಟ್ ಅಂತ ಕರಿತೀವಿ. ಇದನ್ನು ಏನಕ್ಕೆ ಸ್ಟಡ್ ಬೋಲ್ಟ್ ಅಂತ ಕರಿತೀವಿ ಅಂತಂದರೆ, ಎರಡೂ ಕಡೆ ಒಂದು ಬಾರ್ಗೆ ಏನಂತಂದರೆ ಎರಡೂ ಕಡೆ ಥ್ರೆಡ್ ಇರಬೇಕು, ಅದನ್ನು ಸ್ಟಡ್ ಬೋಲ್ಟ್ ಅಂತ ಕರಿತೀವಿ. ಸೊ ಗೊತ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಏನಂತಂದರೆ ಈ ಒಂದು ಫೀಡ್ ಪಂಪ್ ಬಟ್ಟೆಲ್ಲ ನೀವು ಐಡೆಂಟಿಫೈ ಇಲ್ಲಿ ಮಾಡಬಹುದಾಗಿದೆ.